ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಎಕರೆ ಈಗ 5 ಎಕರೆ 80 ಈಗ ಅಲ್ಲಾದ್ರು ಮನೇಲಿ ಹತ್ತಿ ಕೇಳಿದ ಇಲ್ಲಿ ಕೆಲವೊಬ್ರು ಇಲ್ಲಿ ಫ್ಲಾಟ್ ತಗೊಂಡಾರಲ್ಲ. ಯಜಮಾನ್ರೆ, ನಾನು 2 ಹೇಳಿದ್ದೀನಿ. ನಿಮ್ಮ ಮನೆ ಸುತ್ತಮುತ್ತ ಇರೋ ಜಾಗ ಸೇರಿ 4,000 ಅಡಿ ಹೆಚ್ಚು ಗರಿಷ್ಠ ವಿಸ್ತೀರ್ಣ ಕೊಡ್ಬೋದು. ಬರೀ ಖಾಲಿ ಜಾಗಕ್ಕೆ ಕೊಡೋಕ್ಕೆ ಸರ್ಕಾರದ ಇದರಲ್ಲಿ ಅವಕಾಶ ಇಲ್ಲ. ನಿಮ್ದೇನೋ ರಿಜಿಸ್ಟ್ರಿ ಪತ್ರ ಇದೆ, ನೀವು ಅವ್ರ ಹತ್ರ ನೀವು ಮಾಡಿಸ್ಕೋಬೇಕಷ್ಟೆ. ಅದಕ್ಕೆ ನಮಗೆ ಕೊಡೋಕ್ಕಾಗಲ್ಲ ಹಕ್ಕುಪತ್ರ. ಉಳಿದದ್ದು ರೋಡು ಬೇರೆ ಏನಾದ್ರು ಕಾಮನ್ ಏರಿಯಾ ಇದ್ರೆ ಕಾಮನ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತೀವಿ. ಖಂಡಿತವಾಗ್ಲು ರಸ್ತೆನೂ ಡಿಕ್ಲೇರ್ ಮಾಡ್ತೀವಿ. ಚರಂಡಿ ಎಲ್ಲ ಬಂದ್ಬಿಡ್ತದೆ, ಕೇಳಿಸ್ಕೊಳ್ಳಿ. ರಸ್ತೆನೂ ಡಿಕ್ಲೇರ್ ಮಾಡ್ತೀವಿ, ಚರಂಡಿ ಡಿಕ್ಲೇರ್ ಮಾಡ್ತೀವಿ. ಬೇರೆ ಕಾಮನ್ ಏರಿಯಾ ದೇವಸ್ಥಾನ ಅದು ಇದು ಇದ್ರೆ ಅದನ್ನು ಕೂಡ ಡಿಕ್ಲೇರ್ ಮಾಡ್ತೀವಿ. ಅದೆಲ್ಲ ಊರ್ನ ಇದಾಗತ್ತೆ. ಅರ್ಥ ಆಯ್ತು? ನಿಮ್ಮ ಮನೆ ಏರಿಯಾ ಬರುತ್ತೆ, ಪ್ಲಸ್ ರಸ್ತೆ ಇದ್ರೆ ರಸ್ತೆ ಖಂಡಿತ ರಸ್ತೆ ಮಾಡ್ತೀವಿ. ರಸ್ತೆ ಇಲ್ಲದೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ. ನೀವೇನೋ ಕಾಮನ್ ಆಗಿ ದೇವಸ್ಥಾನ ಇದೆ ಅಥವಾ ಬೇರೆ ಇನ್ನೊಂದೇನು ಸಮುದಾಯ ಭವನ ಇದೆ ಅಂದ್ರೆ ಅದನ್ನು ಕೂಡ ನಾವು ಬಿಟ್ಕೊಡ್ತೀವಿ. ಸರ್ ಈಗ ನೀವು ಹೇಳಿದ ನಮಗೆ ಒತ್ತಿ ಆಯ್ತು. ಒಂದು ಥೋಡಿ ಮೇಡಮ್ ತಕ್ಕೋಯ್ತೀವಿ ನೋಡಿ ಮೇಡಮ್, ಮತ್ತು ಒಂದು ನಿಮ್ಮ ಕೈಲಿಂದ ಬೈಯಲ್ಲ ಅಂತ ಹೇಳಿದ್ವಿ. ಅವ್ರು ನಿಮ್ಮ ಕ್ಯಾಂಟಿಗೆ ಎಲ್ಲಿ ಎಲ್ಲ ಮಾಡಿ ಅಲ್ಲಿಗೆ ಮಟ್ಟಿ ಮಾತ್ರ ಐತೆ, ಮುಂದೆ ರಸ್ತೆ ಇಲ್ಲ ಅಂತ ಮಾತ್ರ ವಿಚಾರ. ರಸ್ತೆ ಇಲ್ಲೇ ನಾವು ಮಾಡ್ಸಲ್ಲ. ಅದಕ್ಕಾಗಿ ನಾವು ಬೇಡ ಮೇಡಮ್ ನಾನು ಈಗಲೂ ಬರುವಾಗ ಮಾತಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ರಸ್ತೆ ಇಲ್ಲಿ ಅಂತ. ಆಯ್ತಾ? ಅದೇ ಈಗ ಯಾವಾಗ ರೋಡ್ ಸುತ್ತ ಅಂತ ಹೇಳಿದ್ರು. ರೋಡ್ಗೆ ನಿಮಗೆ ಕೊಡಲ್ಲ, ಆದ್ರೆ ಅದು ರೋಡ್ ಅಂತ ನಾವು ನೋಟಿಫೈ ಮಾಡ್ತೀವಿ. ನಮಗೆ 30-40 ಸೈಟ್ ಜಾಸ್ತಿ ಕರೆಕ್ಟ್ ಯಾರು ಸವನೆಗೆ ಐಕಲ್ಲ. ಒಬ್ಬ ಜತ್ತಾನ ಒಬ್ಬ ಸವನೆಗೆ ನಾವು ಮಾಡ್ಕೊಂಡು ಹೋಗ್ಬೇಕು. ಸಾರಿ ಹೇಳ್ದಂಗೆ 4,000 ಒಬ್ಬರಿಗೆ ಕೊಡಕಲ್ಲ, 2,000 ಒಬ್ಬರಿಗೆ ಕೊಡಕಲ್ಲ. ಈಗ 4,000 ಎಲ್ರಿಗೂ 4,000 ಕೊಡಲ್ಲ. ನಿಮ್ಮ ಮನೆಗೆ ಏನಿದೆ ಅಳತೆ ಮಾಡಿ ಸುತ್ತಮುತ್ತ ಕಾಮನ್ ಏರಿಯಾ ಏನಿದೆ ಅದನ್ನು ನೋಡಿ ಇಶ್ಯೂ ಮಾಡ್ತಾರೆ. ಅವತ್ತು ಇದೇ ಮಾತು ಮೇಡಮ್ ಪ್ಯಾಂಟಿಗೆ ನಿಮ್ದು ರಸ್ತೆ ನಿಮ್ದಲ್ಲ, ರಸ್ತೆ ನಿಮ್ದಲ್ಲ, ಸರ್ಕಾರ ಅಲ್ಲ ಫಾಟ್ ಅಂದ್ವಾ ರಸ್ತೆ ಡಿಕ್ಲೇರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.